Your destination is on the right. ಬಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ನಮಸ್ಕಾರ ಎಲ್ಲರಿಗೂ ಕೂಡ. ಪುನೀತ್, ಪ್ರಿನ್ಸಿಪಾಲ್ ಕನ್ನಡ ನೂತನ ಕಾಲೇಜ್ ಅಜ್ಜಂಪುರ. ನೋಡಿ, ಈ ಸಂಸ್ಥೆನ ಇವರು 44 ವರ್ಷದಿಂದ ಕಟ್ಕೊಂಡು ಬೆಳೆಸ್ಕೊಂಡು ಬರುತ್ತಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ಇಲ್ಲಿ ತುಂಬ ಸಾಧಕರು ಕೂಡ ಆಗಿದ್ದಾರೆ ಇಲ್ಲಿ ಓದಂಥ ವಿದ್ಯಾರ್ಥಿಗಳು. ಹಾಗೆ ಇವತ್ತು ಅಡ್ಮಿಷನ್ಗಳು ಇರೋದ್ರಿಂದ ಸೊ ನಾನು ಬಂದು ಎಲ್ಲ ನೋಡಿದೆ. ನಾನು ಯಾವುದೋ ಸಣ್ಣ ಸ್ಕೂಲ್ ಇರ್ಬೋದು ಪೂಜೆ ಕರೆದರೆ ಅಂದ್ಕೊಂಡೆ. ಅದು ತುಂಬ ದೊಡ್ಡ ಸ್ಕೂಲು, ದೊಡ್ಡ ಎತ್ತರದಲ್ಲಿ ಇದು ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಕ್ಲೀನಾಗಿ ಹಾಗೆ ಅಜ್ಜಂಪುರ ಅಲ್ಲ ಇದು. ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ದೊಡ್ಡ ಸಂಸ್ಥೆಗೆ ನಾನು ಯಾವುದೋ ಒಂದು ಸಣ್ಣ ಸ್ಕೂಲ್ ಇರ್ಬೋದು ಪೂಜೆ ಕರೆದಾರ ಅಂದ್ಕೊಂಡೆ. ಆದರೆ ನೂತನವರು ಇವರು ಸಾಮಾನ್ಯವಾದ ಮನುಷ್ಯನೂ ಅಲ್ಲ. ಯಾಕೆಂದರೆ ಕೊರೋನಾ ಟೈಮಲ್ಲಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಕೊರೋನಾ ವ್ಯಾಕ್ಸಿನ್ ಅನ್ನ ಕಾರಣಕ್ಕೆ ನಾನು ಸಾಕಷ್ಟು ಜನಕ್ಕೆ ವಿತರಣೆಯನ್ನು ಮಾಡಿ ಸಾಕಷ್ಟು ಜೀವನ ಉಳಿಸುವಂತ ಕೆಲಸ KNVS PU ಕಾಲೇಜ್ ಸೈನ್ಸ್ ಅಂಡ್ ಕಾಮರ್ಸ್ಗೆ ಪ್ರವೇಶಗಳು ಪ್ರಾರಂಭವಾಗಿದೆ. ಬೇಗ ಬಂದು ತಮ್ಮ ಸೀಟನ್ನು ಕಾದಿರಿಸಿ ಅಡ್ಮಿಷನ್ ತಗೊಳ್ಳಿ. ಯಾರು ಇದ್ರೆ ತುಂಬ ಉತ್ತಮವಾದ ಇಲ್ಲಿ ಎಜುಕೇಶನ್ ಇದೆ. ಒಳ್ಳೊಳ್ಳೆ ಸ್ಕೂಲ್ ಮಾಸ್ಟ್ರು, ಸಾಕಷ್ಟು ಗಾಡಿ ವ್ಯವಸ್ಥೆಗಳು ಇಲ್ಲಿ ಅದ್ಭುತ. ಎಲ್ಲ ನೋಡ್ಬೇಕಂದ್ರೆ ನಿಜವಾಗ್ಲೂ ಇಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ ವಾತಾವರಣದಿಂದ ಹಿಡಿದು, ಯಾಕಂದ್ರೆ ಮೊದಲೇ ಸೈಂಟಿಸ್ಟ್ ಇವರು ಉತ್ತಮವಾದ ಒಂದು ಮಾರ್ಗದರ್ಶನ ಎಲ್ಲಾನು ಯಾರೂ ಒಂದು ಬೆಟ್ಟಿಟ್ಟು ತೋರಿಸ್ತಾ ಇರೋ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಮರಗಳಿರೋದ್ರಿಂದ ಇಲ್ಲಿ ಉತ್ತಮವಾದ ವಾತಾವರಣ, ಗಾಳಿ, ಹಾಗೆ ಉತ್ತಮವಾದ ಭವಿಷ್ಯ ಮಕ್ಕಳಿಗಿದೆ. ಬನ್ನಿ ಎಲ್ಲರೂ ಸೇರ್ಕೊಂಡು. ಸಪರೇಟ್ ಬಾಯ್ಸ್ ಹಾಸ್ಟೆಲ್ ಮತ್ತು ಗರ್ಲ್ಸ್ ಹಾಸ್ಟೆಲ್ ಇದೆ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ್ಮ ಕಾಯುವ. ನಮಸ್ತೆ. ನೋಡಿ, ಇವತ್ತು ಇಷ್ಟು ದೊಡ್ಡ ಸಂಸ್ಥೆ ಕಟ್ತಿದ್ದಾರೆ. ಇದು ಜನತಿನ ಒಳಿತಿಗಾಗಿ. ಅವರು ಸೈಂಟಿಸ್ಟ್ ಆಗಿ, ಅವರು ನೂತನವರು, ಒಂದು ಸ್ವಲ್ಪನೂ ಕೂಡ ಅವರಿಗೆ ಅಹಂಕಾರ ಇಲ್ಲ. ಎಲ್ಲ ಮಕ್ಕಳ ಜೊತೆ ಕೂತು ಊಟ ಮಾಡುವಂಥ ವ್ಯಕ್ತಿ. ಹಾಗೆ ಇಷ್ಟೊಂದು ಅಜ್ಜಂಪುರದಲ್ಲಿ ಮಾಡ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಮಾಡಿ 100 ಜನಕ್ಕೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಇವತ್ತು ಅವರು ಸತತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಸೈಂಟಿಸ್ಟ್ ಆದರೂ ಕೂಡ ನಮ್ಮಂಥ ಒಬ್ಬ ಗುರುಜಿನ ಕರೆದು ಪೂಜೆ ಮಾಡಿಸ್ತಾರೆ ಅಂದರೆ ಅವರಲ್ಲಿ ದೈವ ಭಕ್ತಿ ಕಾಣ್ತಾ ಇದೆ, ಹಾಗೆ ಸೌಜನ್ಯತೆ ಕಾಣ್ತಾ ಇದೆ. ಇಲ್ಲಿ ಯಾವುದು ಮೇಲಲ್ಲ ಕೀಳಲ್ಲ, ಎಲ್ಲವೂ ನಾವು ಈ ಕುಟುಂಬ ಪರಿವಾರದ ಜೊತೆ ನಾವು ಹೊಂದ್ಕೊಂಡು ಬಾಳಬೇಕು ಅನ್ನೋ ಒಂದು ಸೌಜನ್ಯತೆ ಅವರಲ್ಲಿದೆ. ಹಾಗಾಗಿ ಇಂಥ ಶಾಲೆಗಳಿಗೆ, ಇಂಥ ಸ್ಕೂಲ್ಗಳಿಗೆ ಬನ್ನಿ, ಸೇರಿ ನಿಮಗೆ ಸಮಾನತೆಯನ್ನು ಕಲಿಸ್ಕೊಡ್ತಾರೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಹಾಗೆ ಮೇಲಾಗಿ ಇವರು ಸೈಂಟಿಸ್ಟ್ ಆಗಿರೋದ್ರಿಂದ ಇವರಿಗೆ ಶಿಸ್ತು ಅನ್ನೋದು ಬಹಳ ಇದೆ. ನೋಡಿ, ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಶಾಲೆ ಈ ಪ್ರಮಾಣವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಚಿತ್ರಪಟ, ಈ ಥರವಾಗಿ ಓಪನ್ ಆಗ್ತಾ ಇದೆ. ಎಲ್ಲರೂ ಕಲಿತು ಒಳ್ಳೆಯ ಸಮಾಜಕ್ಕೆ ಇವ್ರ ಥರ ನೀವು ಸೇವಕರಾಗಿ ಒಳ್ಳೆಯ ಹೆಸರನ್ನು ತೊಗೊಬನ್ನಿ. ನಿಮಗೆಲ್ಲರಿಗೂ ಇಂಥ ಸಂವಿಧಾನಕ್ಕೆ ಅಡ್ಮಿಷನ್ ಆಗಿ ಸೇರಿ ಈ ಶಾಲೆನ ನಡೆಸೋದ್ರಿಂದ ಒಳ್ಳೆಯದು. ಮತ್ತು ಇದನ್ನು ಯಾರು ಕೆಲವು ಪ್ರಶ್ನೆ ಮಾಡ್ಬೋದು, ನಿಮಗೇನಾದ್ರು ಸಮಥಿಂಗ್ ಕೊಟ್ಟರೆ ಸ್ವಾಮಿ ಅದಕ್ಕೆ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಖಂಡಿತ ಇಲ್ಲ ಸ್ವಾಮಿ, ನಾವು ಯಾರ ಹತ್ರ ದುಡ್ಡು ಇಸ್ಕೊಂಡಲ್ಲ, ಯಾವ ದುಡ್ಡು ಇಸ್ಕೊಂಡು ಯಾರಿಗೂ ಸೇವೆ ಮಾಡಲ್ಲ. ಅವರೆಲ್ಲರ ಕೈಲಿ ನಾವು 100-200 ಅವರ ಭಕ್ತಿಪೂರ್ವಕವಾಗಿ ಕೊಟ್ಟರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ಯಾಕಂದರೆ ಫ್ರೀಯಾಗಿ ಮಾಡಿದ್ರೆ ನಮ್ಮ ತಲೆಯಲ್ಲಿರೋ ಕೂದಲು ಕೂಡ ಸಾಕಾಗಲ್ಲ. ಹಾಗಾಗಿ ಏನೋ ಅವರ ಭಕ್ತಿಯಿಂದ ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತೀನಿ. ಯಾವುದೇ ಚಾರ್ಜಸ್ ಆಗಲಿ ಇನ್ನೊಂದಾಗಲಿ ಇರಲ್ಲ. ಕೆಲವೊಂದು ವಿಚಾರಗಳಿಗೆ, ಕೆಲವೊಂದು ಪೂಜೆಗಳಿಗೆ ಮಾಡ್ತಾರೇನೋ ನಮಗೆ ಗೊತ್ತಿಲ್ಲ. ನಾನು ಭಕ್ತಿಪೂರ್ವಕವಾಗಿ 100 ಜನಕ್ಕೆ ಒಳ್ಳೇದಾಗಲಿ ಅಂತ ಅವರು ಬಯಸ್ತಾರೆ. ಅವರಿಗೂ ಒಳ್ಳೆಯದಾಗಿ, ಅವರು 100 ಜನಕ್ಕೆ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ನಾವು ಅವರಿಗೆ ನಮಗೆ ತಿಳಿದಿರೋ ಪೂಜೆಯನ್ನು ಮಾಡಿಕೊಟ್ಟಿದ್ದೀವಿ. ಸೊ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಬನ್ನಿ, ನಿಮಗೂ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ.